ಒಬ್ಬರ ನಿಜವಾದ ಹೆಸರನ್ನ ಅಥವಾ ಐಡೆಂಟಿಟಿಯನ್ನ ಮುಚ್ಚಿಡಬೇಕು ಅಂದಾಗ ಅಥವಾ ಅದು ಗೊತ್ತೇ ಇಲ್ಲ ಅಂದಾಗ ಬ್ರಿಟಿಷ್ ಹಾಗೂ ಅಮೆರಿಕನ್ ಲೀಗಲ್ ಸಿಸ್ಟಮ್ ಅಲ್ಲಿ ಅಂಥವರನ್ನ ಜಾನ್ ಡೋ ಅಥವಾ ಜೇನ್ ಡೋ ಅಂತ ಕರೀತಾರೆ. ನಮ್ಮ ಇಂಡಿಯನ್ ಲೀಗಲ್ ಸಿಸ್ಟಮ್ ಅಲ್ಲಿ ಅದೇ ಅಶೋಕ್ ಕುಮಾರ್ ಆಗತ್ತೆ. ಇದು ನನಗೆ ಗೊತ್ತಾಗಿದ್ದು ಈ ಚಿತ್ರದಿಂದಲೇ. ಐಡೆಂಟಿಟಿ ಅನ್ನೋದೇ ಸಾಗರ್ ಕುಮಾರ್ ಅವರ ನಿರ್ದೇಶನದಲ್ಲಿ ಬಂದಿರುವ ಈ ಚಿತ್ರದ ಕೋರ್. ಮನೆಯಲ್ಲಿರೋ ಬಸರಿ ಹೆಂಡತಿಯನ್ನ ನೋಡ್ಕೊಳ್ಳೋ ವಿಚಾರದಲ್ಲಿ ಇನ್ಎಫೆಕ್ಟಿವ್ ಆಗಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಅಧಿರಥ್ ತಮ್ಮ ಕೆಲಸದಲ್ಲಿ ಒಳ್ಳೆ ರೆಪ್ಯುಟೇಷನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಈತನ ನಿಜವಾದ ಐಡೆಂಟಿಟಿ ಏನು? 95%ಗಿಂತ ಹೆಚ್ಚೇ ಸಕ್ಸಸ್ ರೇಟ್ ಇರುವ ಆದರೆ ನ್ಯಾಯದ ಪರ ನಿಲ್ಲದೇ ಇರುವ ಕ್ರಿಮಿನಲ್ ಲಾಯರ್ ಆನಂದ್ ಭಟ್. ಈತನ ಐಡೆಂಟಿಟಿ, ನಿಜವಾದ ಐಡೆಂಟಿಟಿ ಏನು? ತನಗಾದ ಅನ್ಯಾಯಕ್ಕಾಗಿ ಕಾನೂನನ್ನ ತನ್ನ ಕೈಗೆ ತೆಗೆದುಕೊಳ್ಳೋ ಒಬ್ಬ ಕಾಮನ್ ಮ್ಯಾನ್. ಹೀರೋನ, ಕ್ರಿಮಿನಲ್ಲ. ಆತನ ನಿಜವಾದ ಐಡೆಂಟಿಟಿ ಏನು? ಮಿಥ್ಯ ಅನ್ನೋ ಪುಸ್ತಕವನ್ನ ಓದೋ ಒಬ್ಬ ವ್ಯಕ್ತಿ ಸತ್ಯವನ್ನ ಹೇಳೋಕೆ ತಯಾರಾಗ್ತಾನೆ ಅಂದಾಗ್ಲೂ ಬರೋ ಪ್ರಶ್ನೆ ಅದೇನೆ. ಈತನ ನಿಜವಾದ ಐಡೆಂಟಿಟಿ ಏನು? ಚಿತ್ರದ ಮೊದಲ ದೃಶ್ಯವೇ ನನಗೆ ಈ ಚಿತ್ರದ ಬಗ್ಗೆ ಒಂದು ಕಾನ್ಫಿಡೆನ್ಸ್ನ ಕೊಡ್ತು. ಅದು ಒಂದು ದೊಡ್ಡ ಸ್ಟ್ರೆಚ್. ಅಲ್ಲಿ ಪಾತ್ರಧಾರಿಯ ಮೂಮೆಂಟ್ ಇದೆ, ಆಕ್ಷನ್ ಇದೆ, ಆದರೆ ಮಾತಿಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ಬೇರೆ ಕಡೆ ಸೈಲೆನ್ಸ್. ಫೋನ್ ರಿಂಗ್ ಆಗತ್ತೆ, ಅಲ್ಲಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಪಿಕಪ್ ಆಗತ್ತೆ. ಇದೆಲ್ಲವನ್ನು ನಿಧಾನವಾಗಿ ಕಾನ್ಫಿಡೆಂಟ್ ಆಗಿ ಬಿಲ್ಡ್ ಮಾಡ್ತಾರೆ. ಅದಾದ ಮೇಲೆ ಬೆಂಗಳೂರು ಬಗ್ಗೆ ಒಂದು ರ್ಯಾಪ್ ಸಾಂಗ್, ಪ್ರೊಟ್ಯಾಗನಿಸ್ಟ್ ಒಬ್ಬ ಜರ್ನಲಿಸ್ಟ್ ಅನ್ನೋದನ್ನ ಸುಮ್ಮನೆ ಒಂದು ಫೋನ್ ಕಾನ್ವರ್ಸೇಷನ್ ಅಲ್ಲಿ ಪಾಸಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, ಇವೆಲ್ಲವೂ ನನಗೆ ಇಷ್ಟ ಆಯಿತು. ಪ್ಲಾಟ್ ಇದು: ಒಬ್ಬರ ಕೊಲೆಯಾಗಿದೆ ಅವರ ಮನೆಯಲ್ಲಿ. ಅದೇ ಮನೆಯಲ್ಲಿ ಇನ್ನೊಬ್ಬರು ಗಾಯಗೊಂಡಿದ್ದಾರೆ. ಅವರು ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ನಡುವೆ ಇದ್ದಾರೆ. ಇದು ನಡೆದ ಮನೆಯಲ್ಲಿ, ಇದು ನಡೆದ ವೇಳೆಯಲ್ಲಿ ಜರ್ನಲಿಸ್ಟ್ ಪ್ರವೀಣ್ ರಾಜಶೇಖರ್ ಇದ್ದಾರೆ. ಅದು ಕಿಶೋರ್ ಅವರ ಪಾತ್ರ. ಕೊಲೆ ಮಾಡಿದ್ದು ನಾನಲ್ಲ, ಆದ್ರೆ ಆ ಇನ್ನೊಬ್ಬ ವ್ಯಕ್ತಿಗೆ, ಅದೇ ಆಸ್ಪತ್ರೆಯಲ್ಲಿದ್ದಾರಲ್ಲ, ಅವರಿಗೆ ಚುಚ್ಚಿದ್ದು ನಾನೇ ಅಂತ ಪೊಲೀಸರಲ್ಲಿ ಸರೆಂಡರ್ ಕೂಡ ಆಗ್ತಾರೆ ಪ್ರವೀಣ್ ರಾಜಶೇಖರ್. ಹಾಗಿದ್ರೆ ಕೊಲೆ ಮಾಡಿದ್ದು ಯಾರು? ಈ ಕೊಲೆಗೂ MLAಯ ಮಗನ ಇನ್ನೊಂದು ಕ್ರೈಮ್ಗೂ ಸಂಬಂಧ ಏನು? ಇದನ್ನೆಲ್ಲ ಕೇವಲ ಒಂದು ರಾತ್ರಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಕಂಡುಹಿಡಬೇಕು CI ಅಧಿರಥ್. ಕೆಲವು ಎಡಿಟ್ಸ್ ನಲ್ಲಿ ಟ್ರಾನ್ಸಿಷನ್ಸ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸಿಗರೆಟ್ ಹೊಗೆ ಹಿಂದೆ ಹೋಗೋದನ್ನ ಟೈಮ್ ಅನ್ನ ಸೂಚಿಸೋಕೆ ಯೂಸ್ ಮಾಡಿರೋದು. ಕಿಶೋರ್ ಅವರ ಮುಖದ ಮೇಲೆ ಕ್ಯಾಮೆರಾ ಇರುತ್ತೆ, ಆದ್ರೆ ಅವರು ನರೇಟ್ ಮಾಡ್ತಿರೋ ಕಥೆಯಲ್ಲಿ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ. ಎಕೋಸ್ ಅಥವಾ ಪ್ಯಾರಲಲ್ಸ್ ಮೇಲೆ ಕೂಡ ಫೋಕಸ್ ಮಾಡಿದ್ದಾರೆ. ಅಂದ್ರೆ ಆನಂದ್ ಭಟ್ ಅವರ ಮನೆಯಲ್ಲಿ ನಡೀತಿದ್ದದ್ದು ಇಂಟರ್ವ್ಯೂ ಅಥವಾ ಇನ್ವೆಸ್ಟಿಗೇಷನ್ ಅಂತ ಕೂಡ ಕರಿಬಹುದು. ಅದೇ ಇಂಟರ್ವ್ಯೂ ಅಥವಾ ಇನ್ವೆಸ್ಟಿಗೇಷನ್ ಗೋಡೌನ್ ನಲ್ಲೂ ನಡೆಯುತ್ತೆ, ಆದ್ರೆ ಪ್ರಶ್ನೆ ಕೇಳ್ತಿರೋರು ಮಾತ್ರ ಬೇರೆ. ಫ್ಯಾಮಿಲಿ ಕಳ್ಕೊಂಡ ವ್ಯಕ್ತಿ ಒಂದು ಕಡೆ ಆದ್ರೆ, ತನ್ನ ಫ್ಯಾಮಿಲಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಿರೋ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಕಡೆ. ಬಸರಿ ಹೆಂಡತಿ ಅನ್ನೋದು ಕೂಡ ಎರಡು ಕಡೆ ಇರೋ ಒಂದು ಐಡಿಯಾನೆ. ಕಾನ್ವರ್ಸೇಷನಲ್ ಆಗಿ ಈ ಕಥೆಯನ್ನ ಮುಂದೆ ತಗೊಂಡು ಹೋಗಿದ್ದು ಸ್ವಲ್ಪ ನನಗೆ ವಿಕ್ರಮ್ ವೇದಾನ ನೆನಪು ಮಾಡ್ತು. ಅಂಡ್ ಅದು ಒಂದು ಇಂಟ್ರೆಸ್ಟಿಂಗ್ ಅಪ್ರೋಚ್. ಆ ಕಾನ್ವರ್ಸೇಷನ್ಸ್ ಅಲ್ಲಿ ಪ್ರೆಸ್ ವರ್ಸಸ್ ಪೊಲೀಸ್, ಮೀಡಿಯಾ ವರ್ಸಸ್ ಪೊಲೀಸ್ ಅನ್ನೋ ಒಂದು ಡಿಬೇಟ್ ಅನ್ನ ತಂದದ್ದು, ಆ ಡಿಬೇಟ್ ಅನ್ನ ಕ್ಯಾರೆಕ್ಟರ್ನ ನಾವು ಹೆಚ್ಚು ನಂಬುವ ಹಾಗೆ ಮಾಡಿದ್ದು, ಅದು ನನಗೆ ಇಷ್ಟ ಆಯ್ತು. ಕಿಶೋರ್ ಅವರ ಪಾತ್ರ ಇಂಟರಾಗೇಟ್ ಮಾಡ್ತಿರೋ CI ಅಧಿರಥ್ ಇಂದ ಇಂಟಿಮಿಡೇಟ್ ಆಗೋದೇ ಇಲ್ಲ. ಆದರೆ ಚಿತ್ರದ ಪ್ರಾರಂಭದಲ್ಲಿ ಅವರು ಕಣ್ಣೀರು ಹಾಕ್ತಾರೆ. ಆ ಐಡಿಯಾ ನಮಗೆ ಅರ್ಥ ಆದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇವೆಲ್ಲವೂ ಬಿಡಿ ಬಿಡಿಯಾಗಿವೆ. ಒಂದು ಹಾರವನ್ನ ಕಟ್ಟೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ, ಆದರೆ ಆ ಹಾರದಿಂದ ಪರಿಮಳವಾಗ್ಲಿ ಅಥವಾ ಬಣ್ಣಗಳಾಗ್ಲಿ ಸಂಪೂರ್ಣವಾಗಿ ಹೊರಬೀಳ್ತಾ ಇಲ್ಲ. ಒಂದು ಮನೆ, ಒಂದು ಗೋಡೌನ್. ಬಹುಪಾಲು ಚಿತ್ರ ಈ ಎರಡು ಜಾಗಗಳಲ್ಲೇ ನಡೆಯುತ್ತೆ. ಅದಕ್ಕೆ ಬಡ್ಜೆಟ್ ಕೂಡ ಕಾರಣವಾಗಿರಬಹುದು, ಆದರೆ ಅದನ್ನ ಮಾಸ್ಕ್ ಮಾಡುವ ರೀತಿಯಲ್ಲಿ ಏನನ್ನಾದ್ರೂ ಪ್ರಯತ್ನ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ಆರಂಭದಲ್ಲಿ ಅಧಿರಥ್ಗೆ ಜರ್ನಲಿಸ್ಟ್ ಮೇಲೆ ಡೌಟ್ ಇರುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಅದು ನಂಬಿಕೆಯಾಗಿ ಕನ್ವರ್ಟ್ ಆಗತ್ತೆ. ಸೊ ಬಿಟ್ವೀನ್ ಜರ್ನಲಿಸ್ಟ್ ಅಂಡ್ ಅಧಿರಥ್ನ ತಲೆಯಲ್ಲಿ ಒಪಿನಿಯನ್ ಸ್ವಿಂಗ್ ಆಗ್ತಾಲೇ ಇರುತ್ತೆ, ಬಿಕಾಸ್ ಜರ್ನಲಿಸ್ಟ್ ಬಡ್ಜ್ ಆಗ್ತಿಲ್ಲ. ಅಟ್ ದಿ ಸೇಮ್ ಟೈಮ್ ಅಧಿರಥ್ಗೆ ತನ್ನ ಹೈಯರ್ ಅಪ್ ಇಂದ ಪ್ರೆಷರ್ ಕೂಡ ಇದೆ. ಸೊ ಈ ರೀತಿಯ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು, ಆದರೆ ಅದಕ್ಕಿನ್ನೂ ರೈಟಿಂಗ್ ಬೆಟರ್ ಆಗಿರಬೇಕಿತ್ತು. However, that's not a deal breaker. ದೀಪಾವಳಿಯ ಸಂಜೆ ಅಂತ ಇನ್ನೊಂದು ಕಥೆ ಓಪನ್ ಆಗುತ್ತೆ. ಆ ಒಂದು ಎಪಿಸೋಡ್ ಅನ್ನ ಇಬ್ಬರ ನಡುವೆ ಒಂದು ಡೈಲಾಗ್ ಆಗಿ ಬರೆದಿದ್ದಾರೆ. ಅಲ್ಲಿ ಆ ಬರವಣಿಗೆಯಲ್ಲಿ ದಿ ಕ್ರ್ಯಾಕ್ಸ್ ಬಿಗಿನ್ ಟು ಶೋ ಅಪ್. ಅಂದ್ರೆ ಐಡಿಯಾ ಸರಿ ಇದೆ, ಆದರೆ ಅದನ್ನ ಸ್ಕ್ರೀನ್ ಪ್ಲೇನಲ್ಲಿ ದೃಶ್ಯಗಳ ಮೂಲಕ, ಡೈಲಾಗ್ಸ್ ನ ಮೂಲಕ ತಂದಿರೋ ರೀತಿ ವರ್ಕ್ ಆಗಲಿಲ್ಲ. ವಿತ್ ದಟ್ ಸೆಡ್, ನನಗೆ ವರ್ಕ್ ಬಹುಪಾಲು ಆಗದೇ ಇದ್ದ ಒಂದು ಆಸ್ಪೆಕ್ಟ್ ಆಫ್ ದಿಸ್ ಫಿಲ್ಮ್
ಇಸ್ ಡೈಲಾಗ್ಸ್. ಡೈಲಾಗ್ಸ್ನಲ್ಲಿ ರಿಯಲಿಸ್ಟಿಕ್ ಆಗಿ ಒಂದು ಅಪ್ರೋಚ್ನ ತಗೋಬೇಕು ಅನ್ನೋ ಯೋಚನೆ ಗೊತ್ತಾಗ್ತಾ ಇದೆ. ಆದರೆ ಆಗಾಗ ಸ್ವಲ್ಪ ಡ್ರಾಮ್ಯಾಟಿಕ್ ಕೂಡ ಆಗತ್ತೆ. ಆ ರಿಯಲಿಸ್ಟಿಕ್ ಪ್ಲಸ್ ಡ್ರಾಮ್ಯಾಟಿಕ್ ಮಿಕ್ಸ್ ಸರಿಯಾಗಿ ಯಾಕೋ ಹೊಂದಾಣಿಕೆ ಆಗಿಲ್ಲ. ಎಸ್ಪೆಷಲಿ ಅಥೀರಥ್ ಪಾತ್ರಕ್ಕೆ ಬರೆದಿರೋ ಡೈಲಾಗ್ಸ್ ಇನ್ನೂ ಬೆಟರ್ ಆಗಿರಬೇಕಿತ್ತು. ಪ್ರತಿ ವಾಕ್ಯದಲ್ಲೂ ಸಲೀಂ ಭಾಯ್ ಅಂತಲೋ ಅಥವಾ ರಮೇಶ್ ಅಣ್ಣ ಅಂತಲೋ ಅಥವಾ ಪ್ರವೀಣ್ ಅಂತಲೋ ಆ ಫಸ್ಟ್ ನೇಮ್ ಯೂಸೇಜ್ ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು. ಅಥೀರಥ್ ಫೊರೆನ್ಸಿಕ್ಸ್ ಟೀಮ್ ಮೇಲೆ ಸಂಪೂರ್ಣವಾಗಿ ರಿಲೈ ಆಗಿದ್ದಾನೆ. ಸೊ ಈತನ ಸ್ವಂತ ಬುದ್ಧಿವಂತಿಕೆ ಏನಿತ್ತು ಅನ್ನೋದು ಗೊತ್ತಾಗಲಿಲ್ಲ. ಅಶೋಕ್ ಕುಮಾರ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡೋದು ಕೂಡ ಇನ್ನೂ ತುಂಬಾನೇ ಎಫೆಕ್ಟಿವ್ ಆಗಿದ್ದಿರಬಹುದಿತ್ತು. ಯಾಕಂದ್ರೆ ಈ ಚಿತ್ರದ USP ಅದು ಕೂಡ. ಇದೊಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸರಿ, ಆದರೆ ಇದರ ಕೋರ್ನಲ್ಲಿ ಒಂದು ಫ್ಯಾಮಿಲಿಯ ಎಮೋಷನ್ ಇದೆ. ಅದು ಈ ಕಡೆ ಕಿಶೋರ್ ಅವರ ಪಾತ್ರದ ಕಡೆ ಆದರೂ ಸರಿ, ಅಥವಾ ಆ ಕಡೆ ಅಥೀರಥ್ ಅವರ ಪಾತ್ರದ ಕಡೆ ಆದರೂ ಸರಿ. ಆದರೆ ಸ್ಯಾಡ್ಲಿ ಈ ಎಮೋಷನ್ ಇದೆಯಲ್ಲ, ಅದು ಬಂದು ನನ್ನನ್ನ ಮುಟ್ಟದೇ ಇದ್ದದ್ದು ಒಂದು ಲಾಸ್ಟ್ ಆಪರ್ಚುನಿಟಿ. ಸರಿ, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಇದೊಂದು ಜಾನ್ರಾಗೆ ಬದ್ಧವಾಗಿರುವ ಚಿತ್ರ. ಕನ್ನಡಕ್ಕೆ ಮತ್ತೊಬ್ಬ ಹೊಸ ನಿರ್ದೇಶಕ ಸಾಗರ್ ಕುಮಾರ್ ಇಂಟ್ರೊಡ್ಯೂಸ್ ಆಗಿರುವ ಚಿತ್ರ. ನನ್ನ ಗೆಳೆಯ ಹರ್ಷಲ್ ಕೌಶಿಕ್ಗೆ ಒಂದೊಳ್ಳೆ ಪಾತ್ರ ಸಿಕ್ಕಿರುವ ಚಿತ್ರ.